ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಿರಣ್ ಮಾತಾಡ್ತಾ ಇರೋದು. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಎಲ್ರಿಗೂ ನಮಗೆ ಬುದ್ಧಿ ಬಂದಾಗಿಂದ ನಮ್ಮ ಜೊತೆ 2 ಇನ್ನರ್ ವಾಯ್ಸ್ ಕೂಡ ಉಟ್ಕೊಂಡ್ಬಿಟ್ಟಿರ್ತವೆ. ಒಂದು ಯಾವಾಗ ನೋಡಿದ್ರು ಅದು ಮಾಡು ಇದು ಮಾಡು ಅಂತ ಹೇಳ್ತಾ ಇರುತ್ತೆ, ಇನ್ನೊಂದು ಬೇಡ ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳ್ತಾ ಇರುತ್ತೆ. ಡಿಪೆಂಡ್ಸ್ ಆನ್ ದಿ ಪರ್ಸನ್. ಒಬ್ಬೊಬ್ರಿಗೆ ಒಂದೊಂದು ಇನ್ನರ್ ವಾಯ್ಸ್ ಡಾಮಿನೆಂಟ್ ಇರುತ್ತೆ. ಕೆಲವರು ಮಾಡು ಅಂತ ಹೇಳೋ ಇನ್ನರ್ ವಾಯ್ಸ್ ಮಾತು ಕೇಳಿದ್ರೆ ಇನ್ನೊಂದು ಮಾಡಬೇಡ ಅಂತ ಹೇಳ್ದ ಇನ್ನರ್ ವಾಯ್ಸ್ ಕೇಳ್ತಾ ಇರ್ತಾರೆ. ಅವರೆಲ್ಲ ಯಾವಾಗಲೂ ಎಜುಟೇಟೆಡ್ ಆಗಿರ್ತಾರೆ. ನನ್ನ ಇದರಲ್ಲಿ ನೋಡಿದ್ರೆ ಡಾಮಿನೇಟ್ ಅಂದರೆ ಯಾವಾಗಲೂ ಮಾಡಬೇಡ ಅನ್ನೋ ಇನ್ನರ್ ವಾಯ್ಸೇ ಜಡ್ಜ್ ಮಾಡ್ತಾರೆ ಪೀಪಲ್ ಅನ್ನೋ ಥರ. ಬಟ್ ಫಾರ್ ದಿ ಫಸ್ಟ್ ಟೈಮ್ ಇನ್ನೊಂದು ಇನ್ನರ್ ವಾಯ್ಸ್ ಇದೆಯಲ್ಲ ನಂದು, ಅದು ಮಾಡು ಇದು ಮಾಡು ಹಿಂಗೆ ಇರಬೇಡ ಅಂತ ಹೇಳ್ತಾ ಇರುತ್ತಲ್ಲ, ಆ ಇನ್ನರ್ ವಾಯ್ಸ್ ಮಾತು ಕೇಳೋಣ ಅಂತ ಇದ್ದೀನಿ. ಈಗ ಆಲ್ರೆಡಿ ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಬರ್ತಾಯಿದ್ರೆ ಏನು ಹೇಳೋಕ್ಕೆ ಹೊರಟಿದ್ದೀನಿ ನಾನು ಅಂತ ಗೊತ್ತಾಗಿರುತ್ತೆ ಅಂದ್ಕೊಳ್ತೀನಿ ನಿಮಗೆ. ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ಇದ್ದೀನಿ ನಾನು. ಇಷ್ಟು ವರ್ಷ ಬರೀ ಕಂಟೆಂಟ್ ಕನ್ಸ್ಯೂಮ್ ಮಾಡ್ತಾ ಬರ್ತಾಯಿದ್ದೆ. ಫಾರ್ ದಿ ಫಸ್ಟ್ ಟೈಮ್ ನಾನು ಕಂಟೆಂಟ್ ಪ್ರೊಡ್ಯೂಸ್ ಮಾಡಬೇಕು, ಕ್ರಿಯೇಟ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ನೋಡಿ ನಿಮಗೆ ನಾನು ಯಾವ ಥರ ಕಂಟೆಂಟ್ ಕ್ರಿಯೇಟ್ ಮಾಡ್ತೀನಿ ಅಂತ ಒಂದು ಐಡಿಯಾ ಸಿಕ್ಕಿರುತ್ತೆ ಅಂತ ಅಂದ್ಕೊಳ್ತೀನಿ. ಹೋಪ್ಫುಲಿ ಯುವರ್ ಗೆಸ್ ಈಸ್ ರೈಟ್. ನಾನು ಮೋಟೋ ವ್ಲಾಗಿಂಗ್ ಮಾಡಬೇಕು ಅಂತ ಇದ್ದೀನಿ. ಯಾವ ಥರ ಮೋಟೋ ವ್ಲಾಗಿಂಗಲ್ಲಿ ಏನೇ ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ನನ್ನ ಲೈಫ್ ಸ್ಟೋರೀಸು, ಓನ್ ಎಕ್ಸ್ಪೀರಿಯನ್ಸ್, ಲೈಫ್ ಎಕ್ಸ್ಪೀರಿಯೆನ್ಸು, ನನ್ನ ಟ್ರಾವೆಲ್ ಸ್ಟೋರೀಸು, ಟ್ರಾವೆಲ್ ಎಕ್ಸ್ಪೀರಿಯೆನ್ಸಸ್ನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಅದು ಬಿಟ್ಟು ಮತ್ತೇನು ಮಾತಾಡ್ತೀನಿ ಅಂತ ಅಂದರೆ ರ್ಯಾಂಡಮ್ ಟಾಕ್ಸ್, ಲೈಕ್ ನಮ್ಮ ಸುತ್ತಮುತ್ತ ಏನಾಗ್ತಾ ಇದೆ, ಲೈಕ್ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಯಾವುದಾದ್ರೂ ಈ ಸೋಷಿಯಲ್ ಮೀಡಿಯಾಸ್, ಸೋಷಿಯಲ್ ನೆಟ್ವರ್ಕ್ಸಲ್ಲಿ ಟ್ರೆಂಡಿಂಗಲ್ಲಿರೋ ಟಾಪಿಕ್ಸ್ಗಳ ಬಗ್ಗೆ ನನಗೆ ಅರ್ಥ ಆಗಿರೋ ರೀತಿ, ನಾನು ಅರ್ಥ ಮಾಡ್ಕೊಂಡಿರೋ ರೀತಿ ಬೇರೆಯವರಿಗೆ ನಾನು ತಲುಪಿಸೋ ಪ್ರಯತ್ನ ಮಾಡ್ತೀನಿ. ನನಗೆ ಐ ಡೋಂಟ್ ನೋ ಎಷ್ಟು ಜನಕ್ಕೆ ನಾನು ಮಾಡೋ ಕಂಟೆಂಟ್ ಎಂಟರ್ಟೈನ್ ಮಾಡುತ್ತೆ, ಹೆಲ್ಪ್ಫುಲ್ ಆಗುತ್ತೆ ಅಂತ. ಬಟ್ ಐ ಆಮ್ ಶೋರ್ ದಟ್ ಎಲ್ರಿಗೂ ಅಲ್ಲ ಅಂದರೂ ಕೆಲವರಿಗಾದರೂ ನನ್ನ ಕಂಟೆಂಟು ಡಿಫ್ರೆನ್ಸಸ್ ಮಾಡುತ್ತೆ, ಎಂಟರ್ಟೈನ್ ಮಾಡುತ್ತೆ ಅಥವಾ ಮೋಟಿವೇಟ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಕಂಟೆಂಟ್ ಕ್ರಿಯೇಷನ್ ಜರ್ನಿಗೋಸ್ಕರನೇ ನಾನು ಡೆಡಿಕೇಟೆಡ್ ಆಗಿ ಅಕೌಂಟ್ಸ್ ಕ್ರಿಯೇಟ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲಿ. ಕಿರಣ್ ನಾವಿಕ ಅಂತ ಸರ್ಚ್ ಮಾಡಿದರೆ ಸಿಗುತ್ತೆ. ಎಲ್ಲರೂ ಹೋಗಿ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.